ವಾಸ್ಕೋಡ ಗಾಮನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದನು. ಅವನು ಕಂಡುಹಿಡಿದದ್ದು ಪೋರ್ಚುಗಲ್ ದೇಶಕ್ಕೆ ಮಾತ್ರ, ಜಗತ್ತಿಗೆ ಅಲ್ಲ. 1498ಗೆ 2000 ವರ್ಷಗಳ ಮೊದಲಿಂದಲೂ ಭಾರತ ಮತ್ತು ಅರೇಬಿಯನ್ ದೇಶಗಳ ಮಧ್ಯದಲ್ಲಿ ಜಲಮಾರ್ಗ ಇತ್ತು. ಏನು ಡಾಕ್ಟ್ರಿನ್ ಆಫ್ ಡಿಸ್ಕವರಿ ಇತ್ತು, ಅದರ ಬೇರೆ ಬೇರೆ ಅವತರಣಿಕೆಗಳನ್ನು ಮಾಡಿಕೊಂಡು ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಎಲ್ಲರೂ ಕೂಡ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಹೋದ್ರು. ಅದನ್ನು ನಾವು ಬಚ್ಚಿಟ್ಟು ಅವರು ತಕ್ಕಡಿ ಹಿಡಿದು ಬಂದ್ರು, ಅವರು ವ್ಯಾಪಾರ ಮಾಡ್ಲಿಕ್ಕೆ ಬಂದ್ರು, ಅವ್ರ ಪಾಪ ಕಾಳು ಮೆಣಸನ್ನ ಮಾರಿ ದುಡ್ಡು ಮಾಡಿಕೊಂಡು ಏನೋ ಅವ್ರ ಜೀವನ ನಡೆಸಲಿಕ್ಕೆ ನೋಡಿದ್ರು. ಅಲ್ಲ, ಅದಕ್ಕಿಂತ ಬಹಳ ದೊಡ್ಡ ಘನವಾದ ಉದ್ದೇಶ ಅವರಿಗೆ ಇತ್ತು. ಭಾರತೀಯರ ಜಾಗವನ್ನು ಹಿಡಿದು ಪ್ರಯೋಜನ, ನೆಲವನ್ನು ಹಿಡಿದು ಪ್ರಯೋಜನ ಇಲ್ಲ, ಅವರ ಮನಸ್ಸನ್ನು ಹಿಡಿಯಬೇಕು. ಯಾಕಂದ್ರೆ ಮನಸ್ಸನ್ನು ಹಿಡಿದ್ರೆ ನಾವು ಆ ಮನಸ್ಸನ್ನು ಎಷ್ಟು ಕಾಲ ಬೇಕಾದರೂ ಆಳ್ವಿಕೆ ಮಾಡಬಹುದು ಅನ್ನೋದು ಗೊತ್ತಾದ ಮೇಲೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಂತಹ ಪರಿಕಲ್ಪನೆಗಳನ್ನು ಎಳೆದು ತಂದು ಭಾರತಕ್ಕೆ ಕಟ್ಟು ಹಾಕಿದರು. ಪಠ್ಯಪುಸ್ತಕಗಳಲ್ಲಿ ನಾವು ಎಲ್ಲ ಸತ್ಯಗಳನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಬರೀ ಸುಳ್ಳುಗಳನ್ನು ಹೇಳ್ತಾ ಹೋಗಿದೆ. ಪಠ್ಯಪುಸ್ತಕದಲ್ಲಿ ಏನು ಬರೆದಿದೆ ಅದನ್ನ ಬಿಟ್ಟು ಜಗತ್ತನ್ನು ನೋಡುವುದು ಏನಿದೆಯೋ ಅದೇ ಡಿಕಲನೈಸೇಷನ್. ಮೊದಲನೇದು, ಈಗ ಪ್ಲೇಟೋ ಅನ್ನೋನು ಅಕಾಡೆಮಿ ಅಂತ ಶುರು ಮಾಡಿದ ಅಂತ ನೀವೆಲ್ಲ ಕೇಳಿದಿರಿ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಮ್ಮ ಜಗತ್ತಿನಲ್ಲಿ ಏನೆಲ್ಲ ಆಯಿತು, ಬದಲಾವಣೆಗಳಾಯಿತು, ಏನೆಲ್ಲ ವ್ಯವಸ್ಥೆಗಳು ಬಂದವು ಅಂತ ಮಾತಾಡುವಾಗ ನಾವು ಮೊದಲ ವಿಷಯ ಹೇಳೋದು ಪ್ಲೇಟೋನ ಅಕಾಡೆಮಿ. ಬಹುಶಃ ಎಲ್ಲರೂ ಕೇಳಿರ್ತೀರಿ, ಶಿಕ್ಷಕ ವೃತ್ತಿಯಲ್ಲಿರುವವರಂತೂ ಕೇಳೇ ಇರ್ತೀರಿ. ಪ್ಲೇಟೋ ಅನ್ನೋ ಒಬ್ಬ ಗ್ರೀಕ್ನ ತತ್ವಜ್ಞಾನಿ, ಅವನು ಅಕಾಡೆಮಿ ಅಂತ ಹೇಳಿ ಒಂದು ಶಾಲೆಯನ್ನು ಶುರು ಮಾಡಿದ. ಅಕಾಡೆಮಿ ಅನ್ನೋ ಹೆಸರು ಬಂದಿದ್ದೆ ಅಲ್ಲಿಂದ. ಇವತ್ತು ಎಷ್ಟೋ ಸಾವಿರಾರು ಅಕಾಡೆಮಿಗಳೆಲ್ಲ ಇದ್ದಾವೆ. ಅಕಾಡೆಮಿ ಅನ್ನೋ ಹೆಸರನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವನು ಪ್ಲೇಟೋ. ಇವನು ಇದ್ದದ್ದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಎಷ್ಟು? ಕ್ರಿಸ್ತಪೂರ್ವ. ನಾನು ಸಾಮಾನ್ಯ ಶಕ ಪೂರ್ವ ಅಂತ ಹೇಳಬೇಕು, ಬಳಕೆಯಲ್ಲಿ ಬಂದಿರೋದ್ರಿಂದ ಕ್ರಿಸ್ತಪೂರ್ವ ಕ್ರಿಸ್ತಶಕ ಅಂತ ಹೇಳ್ತಾ ಇದ್ದೇನೆ. ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದಲ್ಲಿದ್ದಂತಹ ಪ್ಲೇಟೋ. ಆದರೆ ಅವನು ಹುಟ್ಟುವುದಕ್ಕೆ 300-400 ವರ್ಷಗಳ ಮೊದಲು ಜಗತ್ತಿನಲ್ಲಿ ಒಂದು ವಿಶ್ವವಿದ್ಯಾಲಯ ಇತ್ತು. ಅದರ ಹೆಸರು ಏನಂತ ಹೇಳ್ಬೋದಾ? ಜೋರಾಗಿ ಹೇಳಿ. ನಳಂದ. ಆಮೇಲೆ ತಕ್ಷಶಿಲಾ. ನಳಂದ ಬಂದದ್ದು ಬಹಳ ಕಾಲದ ನಂತರ. ಮೊದಲಿದ್ದದ್ದು ತಕ್ಷಶಿಲಾ. ಈ ತಕ್ಷಶಿಲಾ ಅನ್ನೋ ಯೂನಿವರ್ಸಿಟಿ, ಒಂದು ವಿಶ್ವವಿದ್ಯಾಲಯ. ಇಲ್ಲಿ ಎಂತಹ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇದ್ರು ಅಂತ ಹೇಳಿದರೆ ಚಾಣಕ್ಯ ಇದ್ದದ್ದು ಅಲ್ಲೇ. ಚಾಣಕ್ಯ ವಾಸ್ ಅ ಪ್ರೊಫೆಸರ್. ಅವರೊಬ್ಬರು ದೊಡ್ಡ ಅಧ್ಯಾಪಕರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಪಾಣಿನಿ ಭಾಷೆಗೆ ಒಂದು ಚೌಕಟ್ಟನ್ನು ಹಾಕಿದಂತಹ ಅಷ್ಟಾಧ್ಯಾಯಿ ಅನ್ನೋ ಪುಸ್ತಕವನ್ನು ಬರೆದಂತಹ ಪಾಣಿನಿ ಅಲ್ಲಿದ್ದ. ಛಂದಶಾಸ್ತ್ರವನ್ನು ಕೊಟ್ಟಂತಹ ಪಿಂಗಳ ಅಲ್ಲಿದ್ದ. ಚರಕ ಸುಶ್ರುತರು ಅಲ್ಲಿದ್ದರು. ಇಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ಕೆಲಸ ಮಾಡಿದಂತಹ ವಿದ್ವಾಂಸರು ಇದ್ದಂತಹ ವಿಶ್ವವಿದ್ಯಾಲಯ ಯಾವುದು ಅಂತ ಹೇಳಿದರೆ ತಕ್ಷಶಿಲಾ. ಇದು ಅಕಾಡೆಮಿ ಬರೋದಕ್ಕೆ 400 ವರ್ಷಗಳ ಮೊದಲು ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಇದ್ದಂತಹ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಮತ್ತು ದೇ ಆರ್ ಅನ್ಕಂಪ್ಯಾರಬಲ್. ಯಾಕೆಂತ ಹೇಳಿದರೆ ಪ್ಲೇಟೋನ ಅಕಾಡೆಮಿ ಅಂತ ಇದ್ದದ್ದು ಕೇವಲ ಒಂದು 10-20 ಜನ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಪಾಠ ಮಾಡ್ತಾ ಇದ್ದದ್ದು ಅಷ್ಟೇನೆ. ಆದರೆ ತಕ್ಷಶಿಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ರು. ಮತ್ತು ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಅಲ್ಲಿಗೆ ಪಾಠವನ್ನು ಕಲಿಯೋದಕ್ಕೆ, ಅಧ್ಯಯನವನ್ನು ಮಾಡೋದಕ್ಕೆ ಬರ್ತಾ ಇದ್ರು ಅಂತ ಹೇಳಿ ನಮಗೆ ಪುರಾವೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಮನುಸ್ಮೃತಿಯಲ್ಲಿ ಸಿಗುತ್ತೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕಾಶಿ ಮತ್ತು ಕಾಂಚಿ, ದಕ್ಷಿಣದ ಕಾಂಚಿಯಿಂದ ತಕ್ಷಶಿಲೆಗೆ ಓದ್ಲಿಕ್ಕೆ ಹೋಗ್ತಾ ಇದ್ರು ಅನ್ನೋ ಮಾತುಗಳನ್ನು ನಾವು ಅಲ್ಲಿ ಕೇಳ್ತೇವೆ. ಇನ್ನು ಕೆಲವರು ನಳಂದ ಅಂತ ಹೇಳಿದ್ರಿ. ನಳಂದ ಇದ್ದದ್ದು ಕ್ರಿಸ್ತ ಶಕ, ಅಂದರೆ ಸಾಮಾನ್ಯ ಶಕ ಕಾಲದಲ್ಲಿ 6ನೇ ಶತಮಾನ 7ನೇ ಶತಮಾನದ ಸಮಯದಲ್ಲಿ ಇತ್ತು. ಆವಾಗ ಹುಯೆನ್ ಸಾಂಗ್, ಯಾರೆಲ್ಲ ಕೇಳಿದಿರಿ ಹುಯೆನ್ ಸಾಂಗ್? ಹುಯೆನ್ ಸಾಂಗ್ ಬಂದು ಸುಮಾರು ವರ್ಷಗಳ ಕಾಲ ನಲಂದದಲ್ಲಿ ವಿದ್ಯಾರ್ಥಿಯಾಗಿ ಅಲ್ಲಿ ಇರ್ತಾನೆ. ಸುಮಾರು ವರ್ಷಗಳ ಕಾಲ ಅಲ್ಲಿ ಅಧ್ಯಯನವನ್ನು ಮಾಡ್ತಾನೆ. ಆವಾಗ ಅವನು ಹೇಳ್ತಾನೆ, ಅವನು ಬರೆದಿರುವಂತಹ ಬಹಳಷ್ಟು ವಿಚಾರಗಳು ನಲಂದ ವಿಶ್ವವಿದ್ಯಾಲಯದ ಬಗ್ಗೆ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಇಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇಟ್ ಇಸ್ ಅನ್ಇಮ್ಯಾಜಿನೇಬಲ್. ಇವತ್ತಿನ ಕಾಲದಲ್ಲೂ ಕೂಡ ಒಂದು ವಿಶ್ವವಿದ್ಯಾಲಯದಲ್ಲಿ 10,000 ಸ್ಟೂಡೆಂಟ್ಸ್ ಇರ್ತಾರಾ ಅಂತ ಕೇಳಿದರೆ ಇಲ್ಲ. ನಮ್ಮ ಬೆಂಗಳೂರು, ಮೈಸೂರು ಯೂನಿವರ್ಸಿಟಿಗಳನ್ನು ತಗೊಳ್ಳಿ, ಹೆಚ್ಚಂದರೆ ಒಂದು 4-5 ಸಾವಿರ ಮಕ್ಕಳು ಇರಬಹುದು. 10,000 ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಸ್ಟೂಡೆಂಟ್ ಟೀಚರ್ ರೇಷಿಯೋ ಎಷ್ಟು ಅಂತ ಹೇಳಿದರೆ, ಅಂದರೆ ಎಷ್ಟು ಸ್ಟೂಡೆಂಟ್ಸಿಗೆ ಎಷ್ಟು ಟೀಚರ್ ಇರಬೇಕು ರೇಷಿಯೋ ಇದೆ. ಎಷ್ಟಿತ್ತು ನಲಂದದಲ್ಲಿ ಹೇಳ್ಬೋದಾ? ಸುಮ್ಮನೆ ಒಂದು ವೈಲ್ಡ್ ಗೆಸ್ ಮಾಡಿ, ಯಾರಿಗೂ ಶಿಕ್ಷೆ ಇಲ್ಲ. 10ಕ್ಕೆ 1, ಆಮೇಲೆ 20ಕ್ಕೆ 1, 100:1. ದ ಆಕ್ಚುಯಲ್ ರೇಷಿಯೋ ವಾಸ್ 5:1. 5 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ. 10,000 ವಿದ್ಯಾರ್ಥಿಗಳಿಗೆ 2,000 ಶಿಕ್ಷಕರು ನಲಂದಾದಲ್ಲಿ ಇದ್ದರು. ಅಲ್ಲಿ 3 ದೊಡ್ಡ ದೊಡ್ಡ ಕಟ್ಟಡಗಳಿತ್ತು, 3 ಲೈಬ್ರರಿಗಳಿತ್ತು. ಆ 3 ಲೈಬ್ರರಿಗಳಲ್ಲಿ ಮೋರ್ ದೆನ್ 10,000 ಬುಕ್ಸ್ ವರ್ ಸ್ಟ್ಯಾಕ್ಡ್. 10,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ರು.
ಹುಯೆನ್ ಇದನ್ನೆಲ್ಲ ಬರೀತಾನೆ. ಇದು ಯಾವುದು ಕಪೋಲಕಲ್ಪಿತ ಕಥೆ ಅಲ್ಲ. ಹುಯೆನ್ ಅಷ್ಟು ವರ್ಷಗಳ ಕಾಲ ಅಲ್ಲಿದ್ದು ವಿದ್ಯಾರ್ಥಿಯಾಗಿ ಓದಿ ಆಮೇಲೆ ಅಲ್ಲಿ ಏನೆಲ್ಲ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಬರೀತಾನೆ. ದ ವರ್ಲ್ಡ್ಸ್ ಫಸ್ಟ್ ಎಂಟ್ರೆನ್ಸ್ ಟೆಸ್ಟ್, ನಾವಿವತ್ತು ಸುಮಾರು ಎಂಟ್ರೆನ್ಸ್ ಟೆಸ್ಟ್ಗಳನ್ನೆಲ್ಲ ನೋಡ್ತೇವೆ, ನೀಟ್ ಅದು ಇದು ಅಂತ ಸುಮಾರೆಲ್ಲ ಇದೆ. ಜಗತ್ತಿನ ಮೊದಲ ಎಂಟ್ರೆನ್ಸ್ ಟೆಸ್ಟ್ ಎಲ್ಲಿ ಶುರುವಾಯಿತು ಅಂತ ಹೇಳಿದರೆ ನಲಂದದಲ್ಲಿ ಶುರುವಾಯಿತು. ಹುಯೆನ್ ಬರೀತಾನೆ 10 ವಿದ್ಯಾರ್ಥಿಗಳು ಅಲ್ಲಿ ಪರೀಕ್ಷೆಯನ್ನು ಬರೆದ್ರೆ ಅದರಲ್ಲಿ 1-2 ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಟ್ ಆಗ್ತಾ ಇದ್ರು. ನಾವಿವತ್ತು ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೇವೆ. ಎಂಟ್ರೆನ್ಸ್ ಟೆಸ್ಟ್ ಅನ್ನೋ ಶಬ್ದ ಬಂದದ್ದು ಎಲ್ಲಿಂದ ಅಂತ ಹೇಳಿದರೆ ನಲಂದಾದಿಂದ. ಯಾಕೆ ಅಂತ ಹೇಳಿದರೆ ಅಲ್ಲಿ ದ್ವಾರಪಾಲಕರಾಗಿ ಯಾರು ನಿಲ್ತಾ ಇದ್ರೋ ಅವರು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಂತೆ. ವಿದ್ಯಾರ್ಥಿಗಳು ಉತ್ತರ ಹೇಳಿದರೆ ಅವರು ಒಳಗಡೆ ಅವರಿಗೆ ಅಡ್ಮಿಷನ್ ಇದೆ, ಇಲ್ಲದಿದ್ದರೆ ಅವರಿಗೆ ಗೇಟಿನಿಂದಲೇ ಹೊರಗೆ ಕಳಿಸ್ತಾ ಇದ್ರು. ಸೊ ಅಂದರೆ ದ್ವಾರಪಾಲಕರೇ ಅಲ್ಲಿ ಅಷ್ಟು ನಿಪುಣರಾಗಿದ್ರು, ಅಷ್ಟು ದೊಡ್ಡ ಪಂಡಿತರಾಗಿದ್ರು. ಆ ಮೂಲಕ ಎಂಟ್ರೆನ್ಸ್ ಟೆಸ್ಟ್ ಅನ್ನೋ ಒಂದು ಶಬ್ದ, ಒಂದು ಪದಪುಂಜ ನಮ್ಮ ಭಾಷೆಗೆ ಬಂತು. ಸೊ ಇದೆಲ್ಲ ನಡೆದದ್ದು ಯಾವಾಗ ಅಂತ ಹೇಳಿದರೆ ಬೇರೆ ಜಗತ್ತಿನ ಬೇರೆ ಭಾಗಗಳಲ್ಲಿ ಯಾವುದೇ ಶಿಕ್ಷಣ ವ್ಯವಸ್ಥೆ ಇಲ್ಲದೆ ಇರುವಂಥ ಕಾಲದಲ್ಲಿ, ಯಾವುದೇ ಯೂನಿವರ್ಸಿಟಿಗಳು ಇಲ್ಲದೆ ಇರುವಂಥ ಕಾಲದಲ್ಲಿ, ನಾವೆಲ್ಲ ಇವತ್ತು ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ ಅಂತ ಹೇಳ್ತೇವೆ. ಆಕ್ಸ್ಫರ್ಡ್ ಕಟ್ಟಿದ್ದು ಯಾವಾಗ? 12ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ಏನಾಯಿತು ಜಗತ್ತಿನಲ್ಲಿ ಇನ್ನೊಂದು ಘಟನೆ ಅಂತ ಹೇಳಿದರೆ 1193 ಬಕ್ತಿಯಾರ್ ಖಿಲ್ಜಿ. ಹೇಳ್ಬೋದಾ ಏನಾಯಿತು ಅಂತ? ಇದೇ ನಲಂದಾ ವಿಶ್ವವಿದ್ಯಾಲಯವನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಸುಟ್ಟು ಭಸ್ಮ ಮಾಡಿ ಪೂರ್ತಿಯಾಗಿ ಪುಡಿ ಮಾಡ್ತಾನೆ. ಅವನು ಇಲ್ಲಿ ಯಾವಾಗ ಈ ವಿಶ್ವವಿದ್ಯಾಲಯವನ್ನು ಪುಡಿ ಮಾಡ್ತಾ ಇರ್ತಾನೋ ಅದೇ ಕಾಲದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳನ್ನು ಯುರೋಪ್ನಲ್ಲಿ ಕಟ್ತಾ ಇರ್ತಾರೆ. ಅದಿನ್ನು ಕಟ್ಟುವ ಹಂತದಲ್ಲಿ ಇರುತ್ತೆ. ಅಂದರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿತ್ತು, ಯಾವ ಒಂದು ಔನ್ನತ್ಯವನ್ನು ಕಂಡಿತ್ತು, ಯಾವ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ಈ ಒಂದು ಸಂಗತಿ ಹೇಳ್ತಾ ಇದೆ. ಇನ್ನು ಎರಡನೇ ಸಂಗತಿ, ಸೊನ್ನೆಯನ್ನು ಯಾರು ಕಂಡು ಹಿಡಿದ್ರು? ಭರತಮುನಿ. ಜೋರಾಗಿ ಹೇಳಬೇಕು. ಭಾರತದಲ್ಲಿ ಯಾರು ಕಂಡು ಹಿಡಿದ್ರು? ಆರ್ಯಭಟ, ಪಿಂಗಳ. ಹೆಸರುಗಳು ಹೇಳ್ಬೋದು, ಆದರೆ ಯಾರು ಕೂಡ ನಾವು ಇಂಥವರೇ ಕಂಡು ಹಿಡಿದ್ರು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಪರಿಕಲ್ಪನೆ. ಸಂಖ್ಯೆಗಳ ಬಗ್ಗೆ ಅಥವಾ ಸೊನ್ನೆಗಳ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಭಾರತದಲ್ಲಿ ಹುಟ್ಟು ಹಾಕಿದರು. ಎಷ್ಟು ಪ್ರಾಚೀನ ಅಂತ ಹೇಳಿದರೆ ಮಹಾಭಾರತ ಯಾವ ಕಾಲದಲ್ಲಿ ಬರೆಯಲ್ಪಟ್ಟಿತೋ, ರಾಮಾಯಣ ಯಾವ ಕಾಲದಲ್ಲಿ ಬರೆಯಲ್ಪಟ್ಟಿತೋ ಅಷ್ಟು ಪ್ರಾಚೀನ. ಯಾಕಂದರೆ ನಾವು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಬರುವಂಥ ಸಂಖ್ಯೆಗಳನ್ನು ನೋಡಿದರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ದಾಶಮಿಕ ಸಂಖ್ಯಾ ಪದ್ಧತಿ ಇದೆ. ಸೊನ್ನೆಯ ಪರಿಕಲ್ಪನೆ ಇತ್ತು. ಮತ್ತು ಈ ಬ್ರಹ್ಮಗುಪ್ತ 6ನೇ ಶತಮಾನದಲ್ಲಿ ಇದ್ದವನು, ಇವನು ಸೊನ್ನೆಗಳ ಪರಿಕಲ್ಪನೆ, ಸೊನ್ನೆಯನ್ನು ಇಟ್ಟುಕೊಂಡು ಏನೆಲ್ಲ ಆಪರೇಷನ್ಸ್, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡ್ಬೋದು ಅಂತ ಮೊದಲ ಬಾರಿಗೆ ಹೇಳ್ತಾನೆ. ಸೊನ್ನೆಯನ್ನು ಸೊನ್ನೆಗೆ ಸೇರಿಸಿದರೆ 0, ಸೊನ್ನೆಯನ್ನು ಸೊನ್ನೆಯಿಂದ ಕಳೆದರೆ 0, ಸೊನ್ನೆಯನ್ನು ಸೊನ್ನೆಗೆ ಗುಣಿಸಿದರೆ 0. ಆದರೆ ನೋಡಿ, ಬ್ರಹ್ಮಗುಪ್ತ ಸೊನ್ನೆಯನ್ನು ಸೊನ್ನೆಯಿಂದ ಭಾಗಿಸಿದರೆ 0 ಅಂತ ಹೇಳಲಿಲ್ಲ. ಯಾಕೆಂದರೆ ಮ್ಯಾಥಮೆಟಿಕಲಿ ಇಟ್ ಈಸ್ ನಾಟ್ ಕರೆಕ್ಟ್. ಸೊನ್ನೆಯನ್ನು ಸೊನ್ನೆಯಿಂದ ಭಾಗಿಸ್ಲಿಕ್ಕೆ ಆಗುವುದಿಲ್ಲ, ಇವತ್ತಿಗೂ ಕೂಡ ಆಗುವುದಿಲ್ಲ. ಅದನ್ನು ಬ್ರಹ್ಮಗುಪ್ತ ಕೂಡ ಹೇಳಿಲ್ಲ. ಇದನ್ನೇ ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲೂ ಕೂಡ ನಾವು ಹೇಳ್ತೇವೆ. ಪೂರ್ಣಮಾದಾಯ ಅಂತ ಅಲ್ಲಿ ಕೂಡ ಅದನ್ನೇ ಹೇಳ್ತೇವೆ. ಆದರೆ ಇವನ್ನ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜಲ್ಲಿ ಮೊದಲ ಬಾರಿಗೆ ಹೇಳಿದವನು ಬ್ರಹ್ಮಗುಪ್ತ. ಹಾಗಾಗಿ ಟೆಕ್ಸ್ಟ್ ಬುಕ್ಗಳಲ್ಲಿ ಇವತ್ತು ತಪ್ಪಾಗಿ ಒಂದು ಸಾಲು ಬರೀತಾರೆ. ಏನು ಬರೀತಾರೆ? 0ಯನ್ನು ಬ್ರಹ್ಮಗುಪ್ತನು ಕಂಡು ಹಿಡಿದನು. ಇಲ್ಲ, ಅವನು ಅದಕ್ಕೆ ಮೊದಲ ಬಾರಿಗೆ ಗಣಿತದ ಪರಿಕರ್ಮಗಳನ್ನು ಹೇಗೆ ಮಾಡಬಹುದು ಅಂತ ಹೇಳಿಕೊಟ್ಟ. ಆದರೆ 0ಯ ಬಳಕೆ ಅದಕ್ಕಿಂತ ಸಾವಿರಾರು ವರ್ಷಗಳ ಮೊದಲೇ ನಮ್ಮ ದೇಶದಲ್ಲಿ ಇತ್ತು. ನಂತರ ನಾವಿವತ್ತು ಆಲ್ಜಿಬ್ರಾ ಅನ್ನೋ ಶಬ್ದವನ್ನು ಓದಿದಾಗ, ನಮ್ಮ ಶಾಲೆಗಳಲ್ಲಿ ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿದಾಗ ನಾವೇನು ಓದ್ತೇವೆ? ಆಲ್ಜಿಬ್ರಾ ಅನ್ನೋ ಶಬ್ದವನ್ನು ಅಲ್ಕ್ವಾರಿಸ್ಮಿ ಅನ್ನುವ ಗಣಿತಜ್ಞನಿಂದ ತೆಗೆದುಕೊಳ್ಳಲಾಯಿತು. ಹೌದು ಅಲ್ವೋ? ಎಷ್ಟು ಜನ ಒಪ್ತೀರಿ ಇದನ್ನು? ಅಲ್ಕ್ವಾರಿಸ್ಮಿ ಹೆಸರು ಕೇಳಿದ್ದೀರಾ? ಅರಬ್ ದೇಶದ ಒಬ್ಬ ಗಣಿತಜ್ಞ. ಅಲ್ಕ್ವಾರಿಸ್ಮಿಯಿಂದ ಆಲ್ಜಿಬ್ರಾ ಬಂತು, ಅವನೇ ನಮ್ಮ ಜಗತ್ತಿಗೆ ಬೀಜಗಣಿತವನ್ನು ಕೊಟ್ಟ ಅಂತ ಎಲ್ಲ ಕಥೆಗಳನ್ನು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಬರಿತಾ ಇರ್ತೀವಿ. ಆದರೆ ಈ ಅಲ್ಕ್ವಾರಿಸ್ಮಿ ಒಂದು ಪುಸ್ತಕವನ್ನು ಬರೀತಾನೆ. ಆ ಪುಸ್ತಕದ ಹೆಸರು ನಾನು ಸುಮ್ಮನೆ ನಿಮಗೆ ಓದ್ತೇನೆ. ಕಿತಾಬ್ ಅಲ್ ಮುಕ್ತಾಸರ್ ಫಿ ಹಿಸಾಬ್ ಅಲ್ ಹಿಂದ್ ಅಂತ ಹೇಳಿ. ಅದರ ಇಡೀ ಪುಸ್ತಕದ ಹೆಸರು ಹಾಗೆ. ಏನಿದರ ಅರ್ಥ ಅಂತ ಹೇಳಿದರೆ, ಆ ಕಾಂಪ್ರಹೆನ್ಸಿವ್ ಬುಕ್ ಆನ್ ಕ್ಯಾಲ್ಕುಲೇಷನ್ಸ್, ಆ ಕಂಡೆನ್ಸ್ಡ್ ಬುಕ್ ಆನ್ ಕ್ಯಾಲ್ಕುಲೇಷನ್ಸ್ ಇನ್ ಹಿಂದೂ ಮೆಥಡ್. ಅಲ್ಲಿ ಆ ಪುಸ್ತಕದಲ್ಲಿ ಹಿಂದ್ ಅನ್ನೋ ಶಬ್ದ ಇದೆ. ಹಿಂದ್ ಅಂತ ಹೇಳಿದರೆ ಹಿಂದೂಗಳ ಪದ್ಧತಿಯ ಹಾಗೆ ಗಣಿತವನ್ನು ಕಲಿಯುವುದು ಹೇಗೆ ಅಂತ ಹೇಳಿಕೊಡುವ ಪುಸ್ತಕ ಅಂತ ಅವನು ಶೀರ್ಷಿಕೆಯನ್ನೇ ಬರೆದು ಬಿಟ್ಟಿದ್ದಾನೆ. ಇದಕ್ಕಿಂತ ಸ್ಪಷ್ಟತೆ ನಿಮ್ಗೇನು ಬೇಕು? ಆದರೆ ಈ ಸ್ಪಷ್ಟತೆಯನ್ನು ನಮ್ಮ ಯಾವ ಟೆಕ್ಸ್ಟ್ ಬುಕ್ಗಳು ಕೂಡ ನಮಗೆ ಹೇಳ್ತಾ ಇಲ್ಲ. ಹೇಳಿದವ ಶಿಕ್ಷಕರೇ ಹೇಳ್ಬೋದು ನನಗೆ. ನೀವೆಲ್ಲ ಟೆಕ್ಸ್ಟ್ ಬುಕ್ಕನ್ನು ಓದುವರು, ವಿದ್ಯಾರ್ಥಿಗಳು ಓದ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಶಿಕ್ಷಕರಂತೂ ಓದ್ತೇವೆ.
ನೀವು ಎಲ್ಲಾದ್ರೂ ನೋಡಿದ್ದೀರಾ? ಅಲ್-ಖವಾರಿಜ್ಮಿ ಅನ್ನುವ ಒಬ್ಬ ಗಣಿತಜ್ಞ, ಅರಬ್ನ ಗಣಿತಜ್ಞ, ಅವನು ಬರೆದಂತಹ ಪುಸ್ತಕದ ಶೀರ್ಷಿಕೆನಲ್ಲೇ ಅವನು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾನೆ, ನಾನು ಈ ಒಂದು ಗಣಿತವನ್ನು ಕಲ್ತದ್ದು ಹಿಂದೂಗಳಿಂದ. ಇದನ್ನು ನಾವು ಯಾಕೆ ಹೇಳಿಲ್ಲ ಅಂದರೆ, ಹಿಂದೂ ಅನ್ನೋ ಶಬ್ದವನ್ನು ಹಾಕಿದರೆ ಅದು ಕೆಲವರ ಮನಸ್ಸಿಗೆ ಘಾಸಿ ಆಗುತ್ತೆ, ಕೆಲವರ ಸೆಂಟಿಮೆಂಟ್ಸ್ ಹರ್ಟ್ ಆಗುತ್ತೆ, ಹಾಗಾಗಿ ಹಿಂದೂ ಅನ್ನೋ ಶಬ್ದವನ್ನು ಅಲ್ಲಿ ಬಳಕೆ ಮಾಡೋದಿಲ್ಲ. ಆದರೆ ಇದು ಬಹಳ ಸ್ಪಷ್ಟವಾಗಿ ಅವನು ತನ್ನ ಶೀರ್ಷಿಕೆಯಲ್ಲಿ ಹೇಳಿರುವಂಥದ್ದು. ಯುರೋಪಿಗೆ ಭಾರತೀಯ ಸಂಖ್ಯೆಗಳ ಒಂದು ಪರಿಚಯ ಆದದ್ದು ಯಾವಾಗ? ಯಾರಾದರೂ ಹೇಳ್ಬೋದಾ? ನಾವಿವತ್ತು ಬಳಕೆ ಮಾಡ್ತೀವಲ್ಲ, 1, 2, 3 ಎಲ್ಲ ಬಳಕೆ ಮಾಡ್ತೀವಲ್ಲ, ಈ ಸಂಖ್ಯೆಗಳನ್ನು ಯುರೋಪಿನ
ಭಾರತದಲ್ಲಿ ಏನಾಗ್ತಾ ಇತ್ತು ಯಾರಾದ್ರೂ ಹೇಳ್ತೀರಾ? ಭಾರತದಲ್ಲಿ ಏನಿತ್ತು? ಲೆಟ್ ಅಸ್ ಹ್ಯಾವ್ ಅ ಕಂಪ್ಯಾರಿಟಿವ್ ಸ್ಟಡಿ. ಕಂಪ್ಯಾರಿಟಿವ್ ಸ್ಟಡಿ ಅಂದರೆ ಈಗ ಯುರೋಪಿನಲ್ಲಿ ಇದ್ದಾಗ ಭಾರತದಲ್ಲಿ ಏನಿತ್ತು, ಅಥವಾ ಭಾರತದಲ್ಲಿ ಇದ್ದಾಗ ಅಮೆರಿಕದಲ್ಲಿ ಏನಿತ್ತು, ಈ ರೀತಿ ನಾವು ಕಂಪೇರ್ ಮಾಡಿ ಕಲಿಯುವಂಥದ್ದು. ಈ ಕಪ್ಪು ಯುಗ ಅಥವಾ ಒಂದು ಕಾಳ ಯುಗ ನಡೀತಾ ಇದ್ದಾಗ ಜಗತ್ತಿನಲ್ಲಿ ಭಾರತದಲ್ಲಿ ಏನಾಗ್ತಾ ಇತ್ತು? ಏನೂ ಇಲ್ಲ, ಎಲ್ಲ ಮಲ್ಕೊಂಡಿದ್ರಾ? ಅಲ್ಲೇನೋ ದೊಡ್ಡ ಒಂದು ಗಂಡಾಂತರ ಆಗಿದೆ, ನಾವು ಮಲ್ಕೊಳ್ಳೋಣ ಹೇಳಿ ಮಲ್ಕೊಂಡಿದ್ವ ನಾವು? ಏನಾಗ್ತಾ ಇತ್ತು? ಯಾರಿದ್ರು? ಯಾರ ಆಳ್ವಿಕೆ ನಡೀತಾ ಇತ್ತು? ರಾಷ್ಟ್ರಕೂಟರು ಆಗಷ್ಟೇ ಬಂದಿದ್ರು, 10ನೇ ಶತಮಾನ ಆಗಷ್ಟೇ ಬಂದಿದ್ರು. ಅವರಿಗಿಂತ ಮೊದಲು ನಮ್ಮ ದೇಶದ ಸುವರ್ಣ ಯುಗ ಯಾರ್ದು? ಗುಪ್ತ ರಾಜವಂಶ. ಗುಪ್ತರು ಈ ದೇಶ ಕಂಡ ಸುವರ್ಣ ಯುಗ. ಅವರ ಕಾಲವನ್ನು ಯಾಕೆ ಸುವರ್ಣ ಯುಗ ಅಂತೀವಿ ಅಂದರೆ, ಆರ್ಯಭಟ ಬಂದದ ಆ ಕಾಲದಲ್ಲಿ, ವರಾಹಮಿಹಿರ ಬಂದದ ಆ ಕಾಲದಲ್ಲಿ, ಬ್ರಹ್ಮಗುಪ್ತ ಬಂದದ ಆ ಕಾಲದಲ್ಲಿ, ಕಾಳಿದಾಸ ಬಂದದ ಆ ಕಾಲದಲ್ಲಿ, ಭಾಸ ಭಾರವಿಗಳು ಬಂದದ ಆ ಕಾಲದಲ್ಲಿ. ನೀವು ಶಿಲ್ಪ ತಗೊಳ್ಳಿ, ಕಾವ್ಯ ತಗೊಳ್ಳಿ, ಗಣಿತ ತಗೊಳ್ಳಿ, ವಿಜ್ಞಾನ ತಗೊಳ್ಳಿ, ಏನೇ ಸಾಧನೆಯನ್ನು ತಗೊಂಡ್ರೂ ಕೂಡ ಅದರಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಎಲ್ಲರೂ ಬಂದಿದ್ದು ಗುಪ್ತರ ಕಾಲದಲ್ಲಿ. ಇದು ನಡೆದದ್ದು ಯುರೋಪಿನಲ್ಲಿ. ಕಪ್ಪು ಯುಗ ಅಂತ ಹೇಳುವಂಥ ಸಮಯ ಯಾವುದಿತ್ತು ಆ ಕಾಲದಲ್ಲಿ ಭಾರತದಲ್ಲಿ ಇದ್ದಿತ್ತು. ಇನ್ನು ಸ್ವಲ್ಪ ಈ ಕಡೆ ಹೋಗೋಣ, ಯಾವುದು? ನಮ್ಮ ಅರೇಬಿಯಾದ ಕಡೆ ಹೋಗೋಣ. ಅರೇಬಿಯಾ ಅಂತ ಹೇಳಿದರೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ? ಕಪ್ಪು ಬುರ್ಕಾಗಳು, ಬಿಳಿ ಅಂಗಿಗಳು ಅಂತ ಇದೆ. ಆದರೆ ಮುಸ್ಲಿಮರು ಬರೋದಕ್ಕೆ ಮೊದಲು ಇದ್ದಂತಹ ಅರೇಬಿಯಾ ಹೇಗಿತ್ತು ಅಂತ ಹೇಳಿದರೆ ಜ್ಞಾನದ ಸಮೃದ್ಧವಾದ ಭೂಮಿ. ಇವತ್ತು ನಾವು ಏನು ಇರಾನ್ ಯುದ್ಧದಲ್ಲಿ ಮುಳುಗೇಳ್ತಾ ಇದೆ, ಆ ಇರಾನ್ ಅಂತ ಹೇಳುವಂಥದ್ದು ಅತ್ಯಂತ ಸಂಪದ್ಭರಿತವಾದಂಥ ನಾಡು, ಜ್ಞಾನದಲ್ಲೂ ಕೂಡ ಮತ್ತು ಬೇರೆ ವಿಷಯಗಳಲ್ಲೂ ಕೂಡ. ಅವರು ಒಂದು ಹೌಸ್ ಆಫ್ ವಿಸ್ಡಮ್ ಅಂತ ಒಂದು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಿಕೊಳ್ತಾರೆ. ಅಲ್ಲಿ ಸಾವಿರಾರು ಜನ ವಿದ್ವಾಂಸರನ್ನ ಹಾಕ್ತಾರೆ. ಅವರ ಕೆಲಸ ಏನು ಅಂತ ಹೇಳಿದರೆ, ಈ ಕಡೆ ಭಾರತದಿಂದ ಬರುವಂಥ ಗ್ರಂಥಗಳನ್ನು ಅರೇಬಿಕ್ ಪರ್ಷಿಯನ್ ಭಾಷೆಗಳಿಗೆ ಅನುವಾದ ಮಾಡೋದು, ಆ ಕಡೆಯಿಂದ ಗ್ರೀಕಿಂದ ಬಂದಂತಹ ಪುಸ್ತಕಗಳನ್ನು ಅನುವಾದ ಮಾಡೋದು. ಪುಸ್ತಕಗಳ ಒಂದು ಅನುವಾದದ ದೊಡ್ಡ ಕೆಲಸ ಅಲ್ಲಿ ಆ ಕಾಲದಲ್ಲಿ ನಡೀತದೆ. ಯಾವಾಗ ಅಂತ ಹೇಳಿದರೆ 5ರಿಂದ 10ನೇ ಶತಮಾನ, ಏನು ನಾವು ಯುರೋಪ್ನಲ್ಲಿ ಕಪ್ಪು ಯುಗ ಅಂತ ಹೇಳ್ತೇವೆ, ಆ ಕಾಲದಲ್ಲಿ ಸೌದಿ ಅರೇಬಿಯಾ ಅಥವಾ ಇವತ್ತಿನ ಇರಾನ್, ಆ ಒಂದು ಪರ್ಷಿಯಾ ದೇಶದ ಭಾಗ ಜ್ಞಾನದ ದೊಡ್ಡ ಕೆಲಸ ನಡೀತಾ ಇತ್ತು. ಅಮೇರಿಕಾದಲ್ಲಿ ಆ ಕಾಲದಲ್ಲಿ ಏನಾಗ್ತಾ ಇತ್ತು ಯಾರಾದ್ರೂ ಹೇಳ್ಬೋದಾ? ಅಮೇರಿಕಾದಲ್ಲಿ, ಮಧ್ಯ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆ ಕಾಲದಲ್ಲಿ ಯಾವ ನಾಗರಿಕತೆ ಇತ್ತು? ಮಾಯನ್ ನಾಗರಿಕತೆ ಇತ್ತು. ಮಾಯನ್ ನಾಗರಿಕತೆ ಕೂಡ ವಿಜ್ಞಾನ ಗಣಿತಗಳಲ್ಲಿ, ಆಸ್ಟ್ರಾನಮಿಯಲ್ಲಿ ಅತ್ಯಂತ ಉನ್ನತ ಒಂದು ಸ್ಥಾನವನ್ನು ಅವರು ಸಂಪಾದನೆ ಮಾಡಿದರು. ಸೊ ಹೀಗೆ ಆಫ್ರಿಕಾ ಇರಬಹುದು, ಅರೇಬಿಯಾ ಇರಬಹುದು, ಅಮೇರಿಕಾ ಇರಬಹುದು, ಅಥವಾ ಭಾರತ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಸಾಧನೆ ನಡೀತಾ ಇತ್ತು. ಆದರೆ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಏನು ಓದ್ತೇವೆ ಅಂತ ಹೇಳಿದ್ರೆ ಕಪ್ಪು ಯುಗ. ಕಪ್ಪು ಯುಗ ಇದ್ದದ್ದು ಯುರೋಪಿನಿಗೆ ಮಾತ್ರ. ಆದರೆ ಅವರು ಯಾವ ರೀತಿಯ ಒಂದು ಚಿತ್ರಣವನ್ನು ಕೊಟ್ಟರು ಅಂದರೆ, ಇಡೀ ಜಗತ್ತಿನಲ್ಲೇ ಕಪ್ಪು, ಎಲ್ಲ ಕಾಳ ಯುಗ, ಎಲ್ಲ ಕವಿದು ಹೋಗಿದೆ, ಏನೂ ನಡೀತಾ ಇಲ್ಲ, ಎಲ್ಲವೂ ನಾಶ ಆಗಿದೆ ಅನ್ನೋ ಒಂದು ಭ್ರಮೆಯನ್ನು ನಮ್ಮಲ್ಲಿ ಹುಟ್ಟಿಸಿದರು. ಇನ್ನು ಇನ್ನೊಂದು ಸೆಂಟೆನ್ಸ್ ನಾನು ಆಗಲೇ ಹೇಳಬೇಕಾಗಿತ್ತು, ಈಗ ಹೇಳುತ್ತೇನೆ. ವಾಸ್ಕೋಡ ಗಾಮನು ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದನು. ನಾನು ಟೆಕ್ಸ್ಟ್ ಬುಕ್ಕಿನಲ್ಲಿರೋ ಸೆಂಟೆನ್ಸ್ ಅನ್ನೇ ಹೇಳ್ತಾ ಇರೋದು. ಎಷ್ಟು ಜನ ಒಪ್ತೀರಿ? ಕೈ ಎತ್ತಿ, ಜೋರ ಕೈ ಎತ್ತಿ. ವಾಸ್ಕೋಡ ಗಾಮನು ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದನು. ಅವನು ಕಂಡು ಹಿಡಿದದ್ದು ಪೋರ್ಚುಗಲ್ ದೇಶಕ್ಕೆ ಮಾತ್ರ, ಜಗತ್ತಿಗೆ ಅಲ್ಲ. ಭಾರತಕ್ಕಂತೂ ಖಂಡಿತವಾಗಿಯೂ ಅಲ್ಲ. ಯಾಕೆಂದ್ರೆ ಅವನು ಬಂದದ್ದು ಭಾರತಕ್ಕೆ ಯಾವಾಗ, ಯಾವ ಇಸವಿಯಲ್ಲಿ? 1498 ಅಲ್ವಾ? ಮೇ ತಿಂಗಳಲ್ಲಿ ಬಂದ. 1498ಗೆ 2000 ವರ್ಷಗಳ ಮೊದಲಿಂದಲೂ ಭಾರತ ಮತ್ತು ಅರೇಬಿಯನ್ ದೇಶಗಳ ಮಧ್ಯದಲ್ಲಿ ಜಲಮಾರ್ಗ ಇತ್ತು. ಇಲ್ಲಿಂದ ಮೆಕ್ಕಾಗೆ ಹೋಗ್ತಾ ಇದ್ರು. ಯಾವುದಕ್ಕೆ? ಮೆಕ್ಕಾದ ಕಾಬಾಕ್ಕೆ ಭೇಟಿ ಕೊಡೋದಕ್ಕೆ ಇಲ್ಲಿಂದ ತಂಡೋಪತಂಡವಾಗಿ ಅವರು ಹಡಗುಗಳಲ್ಲೇ ಹೋಗಿ ಬರ್ತಾ ಇದ್ರು. ವ್ಯಾಪಾರ ವಹಿವಾಟು ನಡೀತಾ ಇತ್ತು. ನಮಗೆ ಯಾವ ರೀತಿಯ ಭ್ರಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅರೇಬಿಯನ್ ಸಿ ಅಲ್ಲಿ ಅಂದರೆ ಅರಬ್ಬಿ ಸಮುದ್ರದಲ್ಲಿ ಯಾವುದೇ ನೌಕೆಗಳೇ ಓಡಾಡ್ತಾ ಇರಲಿಲ್ಲ, ಇವನೇ ಮೊದಲ ಬಾರಿಗೆ ಬಂದ ಅನ್ನುವ ಭ್ರಮೆಯನ್ನು ಹುಟ್ಟಿಸಿದ್ದಾರೆ. ಆದರೆ ಅವನು ಬರೋದಕ್ಕೆ 2000 ವರ್ಷಗಳಿಂದಲೂ ಕೂಡ ನಿರಂತರವಾದ ಓಡಾಟ ನಡೀತಾ ಇತ್ತು. ವಾಸ್ಕೋಡ ಗಾಮ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಕೇಪ್ ಆಫ್ ಗುಡ್ ಹೋಪಿಗೆ ಬರ್ತಾನೆ, ದಕ್ಷಿಣ ಆಫ್ರಿಕಾದ ತುದಿಗೆ ಬರ್ತಾನೆ. ಅಲ್ಲಿಂದ ಮತ್ತೆ ಪೂರ್ವ ಕರಾವಳಿಯಲ್ಲಿ ಹೋಗ್ತಾನೆ. ಅಲ್ಲಿಂದ ಅವನು ಮಲಿಂದಿ ಅನ್ನುವ, ಇವತ್ತು ಕೆನ್ಯಾ ಅಂತ ಹೇಳ್ತೀವಿ, ಆ ದೇಶಕ್ಕೆ ಹೋಗ್ತಾನೆ. ಆ ದೇಶದ ರಾಜ ಅವನಿಗೆ ಒಳ್ಳೆಯ ಉಪಚಾರ ಮಾಡ್ತಾನೆ. ಆಮೇಲೆ ಒಬ್ಬ ಗುಜರಾತಿನ ಒಬ್ಬ ವರ್ತಕನನ್ನು ಅವನ ಜೊತೆ ಕಳಿಸ್ಕೊಡ್ತಾನೆ. ಆ ಗುಜರಾತಿನ ವರ್ತಕ ಅವನನ್ನು ಇಲ್ಲಿ ಕಲ್ಲಿಕೋಟೆ ಹತ್ರ ಬಿಟ್ಟು ಆಮೇಲೆ ಅವನ ಪಾಡಿಗೆ ಹೋಗ್ತಾನೆ. ಒಬ್ಬ ಗುಜರಾತಿ ವರ್ತಕನ ಜೊತೆ ಬಂದವನು ವಾಸ್ಕೋಡ ಗಾಮ.
ಅವನ ಹೆಸರು ಕೂಡ ಅವರೇ, ಯಾರು ಪೋರ್ಚುಗೀಸರೇ ಅದನ್ನ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅವನ ಹೆಸರು ಕಾಂಜಿ ಮಲಂ ಅಂತ ಹೇಳಿ. ಕಾಂಜಿ ಮಲಂ ಅನ್ನುವ ಒಬ್ಬ ವರ್ತಕ ದಾರಿ ತೋರಿಸಿದ್ರಿಂದ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ. ಅವನು ದಾರಿ ಕಂಡು ಹಿಡಿದಿದ್ದು ಯಾರಿಗೆ? ಪೋರ್ಚುಗೀಸರಿಗಿರ್ಬೋದು, ನಮ್ಗಲ್ಲ. ಯಾಕಂದ್ರೆ ನಮ್ಗೆ ಆ ದಾರಿ ಬಹಳ ಚೆನ್ನಾಗೇ ಗೊತ್ತಿತ್ತು. ಸೊ ಸುಳ್ಳುಗಳು ಯಾಕೆ ಅವನು ಡಿಸ್ಕವರರ್ ಆದ ಅನ್ನೋದಕ್ಕೂ ನಾನು ಆಮೇಲೆ ಬರ್ತೇನೆ. ಡಿಸ್ಕವರರ್ ಅಂತ ಯಾಕೆ ಅವನು ಕರೆಸ್ಕೊಂಡ ಅಂತ ಹೇಳಿ ಆಮೇಲೆ ನಾನು ಅದನ್ನು ಹೇಳ್ತೇನೆ. ಹೀಗೆ ಇನ್ನೂ ಎಷ್ಟೋ ವಿಚಾರಗಳಿದೆ. ಆದರೆ ನಾನು ಹೇಳಬೇಕಾಗಿರೋದು ಏನು ಅಂತ ಹೇಳಿದರೆ, ಈ ರೀತಿ ನಮ್ಮ ಬ್ರೈನ್ ವಾಶ್ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು? ಅದಕ್ಕಿಂತ ಮೊದಲು ಯಾವ್ಯಾವ ರೀತಿಯ ಬ್ರೈನ್ ವಾಶ್ಗಳನ್ನು ಮಾಡ್ತಾ ಹೋದ್ರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಂಶವನ್ನು ನಿಮ್ಮ ಮುಂದೆ ಇಡ್ತೇನೆ. ನಾನಾಗ ಮೊದಲ ಹೇಳಿಕೆ ಹೇಳಿದೆ, ಏನು? ಬ್ರಿಟಿಷರು ಭಾರತಕ್ಕೆ ತಕ್ಕಡಿಯನ್ನು ಹಿಡಿದು ಬಂದರು. ಇವತ್ತು ಬೆಳಿಗ್ಗೆ ಕೂಡ ಈ ವೇದಿಕೆಯಲ್ಲೂ ನಾವು ಆ ಮಾತುಗಳನ್ನು ಕೇಳಿದ್ವಿ, ತಕ್ಕಡಿ ಹಿಡಿದು. ಯಾಕಂದ್ರೆ ನಮ್ಗೆ ಅಷ್ಟು ತಲೆ ಒಳಗೆ ಹೋಗ್ಬಿಟ್ಟಿದೆ, ತಕ್ಕಡಿ ಹಿಡಿದು ಬಂದರು ಅಂತ ಹೋಗ್ಬಿಟ್ಟಿದೆ. ಬ್ರಿಟಿಷರು ಯಾಕೆ ಬಂದರು ಭಾರತಕ್ಕೆ? ಯಾಕೆ ಬಂದರು? ಸುಮ್ಮನೆ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ರ? ಪಿಕ್ನಿಕ್ ಅಲ್ಲ, ಮತ್ತೆ ವ್ಯಾಪಾರ. ಆಮೇಲೆ ಗೊತ್ತಿಲ್ಲ, ಯಾಕಂದ್ರೆ ಇದು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ ಅಲ್ವಾ. ಅವ್ರು ವ್ಯಾಪಾರಕ್ಕಾಗಿ ಬಂದರು, ಅವ್ರು ಮತಾಂತರಕ್ಕಾಗಿ ಬಂದರು, ಅವ್ರು ಸಾಮ್ರಾಜ್ಯ ವಿಸ್ತರಣೆಗಾಗಿ ಬಂದರು, ಈ ಥರ ಎಲ್ಲ ಕತೆ ಕಟ್ಟಿದ್ದಾರೆ. ಆದರೆ ಆ್ಯಕ್ಚುಲಿ ಏನು ನಡೀತು ಅನ್ನೋದನ್ನು ಹೇಳ್ತಾನೆ. 1452ನಲ್ಲಿ ಪೋರ್ಚುಗಲ್ ದೇಶದ ರಾಜನಿಗೆ ಆಗಿನ ಕಾಲದ ಪೋಪ್ ಅವನೊಂದು ಅಧಿಕಾರವನ್ನು ಕೊಡ್ತಾನೆ. ಆ ಅಧಿಕಾರ ಏನು ಅಂತ ಹೇಳಿದರೆ, ನೀನು ಜಗತ್ತಿನ ಯಾವುದೇ ಭಾಗದಲ್ಲಿ ಹೋಗಿ ಅಲ್ಲಿ ಎಲ್ಲೆಲ್ಲಿ ಕ್ರಿಶ್ಚಿಯನ್ ರಾಜರು ಇಲ್ಲವೋ ಅಂತಹ ಸಾಮ್ರಾಜ್ಯಗಳ ರಾಜರುಗಳನ್ನು ಹಿಡಿದು ಹಿಂಸಿಸಬಹುದು, ಕೊಲ್ಲಬಹುದು, ತೆರಿಗೆ ಹಾಕಬಹುದು, ಜೈಲಿಗೆ ಹಾಕಬಹುದು, ಅವರ ಸಾಮ್ರಾಜ್ಯಗಳನ್ನು ನೀನು ವಶಕ್ಕೆ ತಗೋಬಹುದು, ಅಲ್ಲಿಯ ಜನರನ್ನ ಕೊಲ್ಲಬಹುದು, ಅಲ್ಲಿಯ ಸಾಮ್ರಾಜ್ಯಗಳನ್ನು ಲೂಟಿ ಮಾಡಬಹುದು, ಅವರ ಕಟ್ಟಡಗಳನ್ನು ಸುಡಬಹುದು, ಅವರ ಹೆಣ್ಣುಗಳನ್ನು ಅತ್ಯಾಚಾರ ಮಾಡಬಹುದು, ಏನು ಬೇಕಾದರೂ ಮಾಡಬಹುದು. ಯಾರು? ಪೋರ್ಚುಗಲ್ನ ರಾಜನಿಗೆ ಅಧಿಕಾರ ಯಾರು ಕೊಟ್ಟದ್ದು? ಆಗಿನ ಕಾಲದ ಪೋಪ್. ಆ ಪೋಪ್ನ ಹೆಸರು ಕೂಡ ನಾನು ಆಮೇಲೆ ಬೇಕಾದ್ರೆ ನಿಮಗೆ ಹೇಳ್ತೇನೆ. ಇದನ್ನು 1452 ನೀವು ಆಮೇಲೆ ಗೂಗಲ್ ಕೂಡ ಮಾಡಿ ಹುಡುಕ್ಬೋದು. ಇದು ಕೊಟ್ಟ ಮೇಲೆ ಪೋರ್ಚುಗಲ್ನ ರಾಜನಿಗೆ ಭಯಂಕರ ಅಧಿಕಾರ ಬಂತು ಇಡೀ ಜಗತ್ತಿನ. ಯಾಕಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ನಾನು. ಯಾಕಂದ್ರೆ ನನ್ನ ಹತ್ರ ಪೇಪರ್ ಇದೆ, ನನಗೆ ಪೋಪೆ ನನಗೆ ಆದೇಶವನ್ನು ಕೊಟ್ಟಿದ್ದಾನೆ, ಆಜ್ಞೆ ಕೊಟ್ಟಿದ್ದಾನೆ, ಅಥವಾ ಏನು ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾನೆ. ನಾನು ಎಲ್ಲಿ ಹೋಗಿ ಏನು ಬೇಕಾದರೂ ಮಾಡಬಹುದು. ಹೀಗೆ ಪೋರ್ಚುಗಲ್ ದೇಶ ಎಲ್ಲ ಕಡೆಗಳಲ್ಲೂ ಹೋಗಿ ಯುದ್ಧ ಮಾಡೋದು, ಆಮೇಲೆ ಅಲ್ಲಿಯ ಮನೆ ಮಠಗಳನ್ನು ಹಾಳು ಮಾಡೋದು, ಜನರನ್ನ ಸುಡೋದು, ಹಿಂಸೆ ಮಾಡೋದು, ಈ ಥರದ್ದೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವರಿಗೆ ಮತ್ತು ಸ್ಪೇನ್ನವರಿಗೆ ಇಬ್ಬರಿಗೂ ಕೂಡ ಜಗಳ ಹತ್ಕೊಳ್ತು. ನಾನು ಮೊದಲು ಹೋಗ್ತೇನೆ, ನಾನು ಕೊಲ್ತೇನೆ ಅಂತ ಹೇಳಿ ಇಬ್ಬರು ಜಗಳ ಆಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಹೊಸ ಜಾಗಗಳನ್ನು ಹುಡುಕ್ಲಿಕ್ಕೆ ಹೊರಟರು. ಯಾಕೆ ಹೊಸ ಜಾಗಗಳನ್ನು ಹುಡುಕ್ಲಿಕ್ಕೆ ಹೊರಟರು? ಯಾಕಂದ್ರೆ ಪೋಪ್ ಹೇಳಿದ ಆ ಒಂದು ಆದೇಶದಲ್ಲಿ ಏನಿತ್ತು, ಹೊಸ ಜಾಗ ಯಾವುದಿದೆಯೋ ಅಲ್ಲಿ ಕ್ರಿಶ್ಚಿಯನ್ ರಾಜ ಇಲ್ಲದೆ ಇದ್ರೆ ನೀನು ಇದನ್ನೆಲ್ಲ ಮಾಡಬಹುದು ಅಂತ. ಹೀಗೆ ಹೊಸ ಜಾಗಗಳನ್ನು ಹುಡುಕ್ಲಿಕ್ಕೆ ಇಬ್ಬರು ಯುದ್ಧದ ರೀತಿಯಲ್ಲಿ ಶುರು ಮಾಡಿದ್ರು. ಕೊಲಂಬಸ್ ಹೋದ. ಎಲ್ಲಿಗೆ ಹೋದ? ಮನೆಗೆ ಹೋದ್ನಾ? ಎಲ್ಲಿಗೆ ಹೋದ ಕೊಲಂಬಸ್? ಸೊ ಅವನು ಅಮೆರಿಕಕ್ಕೆ ಹೋದ ಅಲ್ವಾ. ಅವನು ಭಾರತಕ್ಕೆ ಹೋಗಬೇಕು ಅಂತ ಹೊರಟು ಅಮೆರಿಕಕ್ಕೆ ಹೋದ. ಅಮೆರಿಕಕ್ಕೆ ಹೋಗಿ ಅದನ್ನೇ ಭಾರತ ಅಂತ ತಿಳ್ಕೊಂಡ. ಇದು ಯಾವಾಗ ನಡೀತು? 1493 ಅಲ್ವಾ. 1493ನಲ್ಲಿ ನಡೀತು. ಅವನು ಹೋಗಿ ಇದೇ ಭಾರತ ಅಂತ ಹೇಳಿದ ಕೂಡಲೇ ಇಲ್ಲಿ ದೊಡ್ಡ ಜಗಳ, ಒಂದು ರೀತಿಯ ದೊಡ್ಡ ಕ್ಷೋಭೆ ಆಯಿತು ಯುರೋಪ್ನಲ್ಲಿ. ಯಾಕೆ? ಎಲ್ಲರ ಉದ್ದೇಶ ಇದ್ದದ್ದು ಭಾರತಕ್ಕೆ ಹೋಗಬೇಕು, ಭಾರತಕ್ಕೆ ಹೋಗಿ ಅಲ್ಲಿ ಲೂಟಿ ಮಾಡಬೇಕು, ಅಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು ಅಂತಲ್ಲ, ಅಲ್ಲಿ ಹೋಗಿ ಕಾಳುಮೆಣಸು ತರಬೇಕು ಅಂತಲ್ಲ, ಅಲ್ಲಿ ಹೋಗಿ ಸ್ಪೈಸ್ಗಳನ್ನು, ಮಸಾಲೆ ಪದಾರ್ಥಗಳನ್ನು ತಂದು ಮಾರಬೇಕು ಅಂತಲ್ಲ. ಖಂಡಿತವಾಗಿಯೂ ಅಲ್ಲ, ಅದು ತಪ್ಪು ಕಲ್ಪನೆ. ಮಸಾಲೆ ನಮ್ಮಲ್ಲಿ ಬೇಕಾದಷ್ಟು ಇತ್ತು, ಕಾಳುಮೆಣಸು ಇತ್ತು, ಅದೆಲ್ಲ ಚಿನ್ನದ ದರದಲ್ಲೇ ಅದನ್ನು ನಾವು ಕೊಡ್ತಾ ಇದ್ದವು, ಅದೆಲ್ಲವೂ ಸರಿ. ಆದರೆ ಮಸಾಲೆ ಪದಾರ್ಥಗಳನ್ನು ತಗೊಂಡು ವ್ಯಾಪಾರ ಮಾಡಿ ದುಡ್ಡು ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರಲಿಲ್ಲ. ಕೊಲಂಬಸ್ ಹೋಗಿ ಆ ಅಮೆರಿಕವನ್ನು ಮುಟ್ಟಿದ, ಇದೇ ಭಾರತ ಅಂತ ಹೇಳಿದ. ಅವನು ಇದೇ ಭಾರತ ಅಂತ ಹೇಳಿದ ಕೂಡಲೇ ಪೋರ್ಚುಗಲ್ನಲ್ಲಿ ದೊಡ್ಡ ಒಂದು ಗಲಾಟೆ ಶುರುವಾಯಿತು. ಅಯ್ಯೋ, ನಮಗಿಂತ ಮೊದಲು ಅವನು ಹೋಗ್ಬಿಟ್ಟ, ಯಾಕೆ ಈಗ ಅವನು ಇಡೀ ಭಾರತವನ್ನು ಅವನು ಸ್ಪೇನಿಗೆ ಬರ್ಕೊಡ್ಬಿಡ್ತಾನೆ ಅಂತ ಹೇಳಿ. ಆವಾಗ ಇವರು ಕೂಡ ಹೊರಟರು, ಪೋರ್ಚುಗಲ್ನವರು ಕೂಡ ಹೊರಟರು. ಇಬ್ಬರ ಮಧ್ಯದಲ್ಲಿ ಜಗಳ ಶುರುವಾಯಿತು. ಆವಾಗ ಇನ್ನೊಬ್ಬ ಪೋಪ್ ಇದ್ದ, ಹಳೆ ಪೋಪ್ ಹೋಗಿದ್ದ, ಇನ್ನೊಬ್ಬ ಪೋಪ್ ಬಂದಿದ್ದ. ಅವನು ಇಬ್ಬರನ್ನು ಕರೆದು ವರ್ದೆ ಅಂತ ಹೇಳಿ ಒಂದು ದ್ವೀಪ ಇದೆ ಅಟ್ಲಾಂಟಿಕ್ ಓಷನ್ನಲ್ಲಿ ಮೇಲೆ ಒಂದು ದ್ವೀಪ ಇದೆ. ಆ ದ್ವೀಪದ ಒಂದು ಭೂಪಟ ತಗೊಂಡು ಒಂದು ಟೇಬಲ್ನಲ್ಲಿ ಅದನ್ನು ಬಿಡಿಸಿ ಇಟ್ಟು ಇಬ್ಬರನ್ನು ಕರೆದು ಕೂರಿಸಿ ಆ ಮ್ಯಾಪ್ನ ಮಧ್ಯದಲ್ಲಿ ಒಂದು ಗೆರೆ ಎಳೆದ. ಅದು ವರ್ದೆ ದ್ವೀಪದ ಮೂಲಕ ಹಾದು ಹೋಗ್ತಾ ಇತ್ತು ಆ ಗೆರೆ.
ಆ ಗೆರೆಯನ್ನು ಎಳೆದ ಮೇಲೆ ಅವನು ಹೇಳಿದ, ಇದರ ಪೂರ್ವ ಭಾಗದಲ್ಲಿ ಯಾವುದಿದೆಯೋ ಅದೆಲ್ಲ ಪೋರ್ಚುಗಲ್ಗೆ, ಇದರ ಪಶ್ಚಿಮ ಭಾಗದಲ್ಲಿ ಏನಿದೆಯೋ ಅದೆಲ್ಲ ಸ್ಪೇನಿಗೆ ಅಂತ ಹೇಳಿ ಇಡೀ ಜಗತ್ತನ್ನು ಎರಡು ತುಂಡು ಮಾಡಿ ಹಾಕಿದ. ಅವನದಲ್ಲ, ಅವನಪ್ಪಂದಲ್ಲ, ಇಡೀ ಭೂಪಟವನ್ನು ತಂದು ಅದನ್ನು ಎರಡು ತುಂಡು ಮಾಡಿ, ಒಂದು ಸ್ಪೇನು ಒಂದು ಪೋರ್ಚುಗಲ್, ನೀವು ಬೇಕಾದ್ರೆ ಎಲ್ಲಿ ಬೇಕಾದರೂ ಹೋಗಿ ಇಲ್ಲಿ ಹೊಸ ಹೊಸ ಭೂಭಾಗಗಳನ್ನು ಹುಡುಕಿ ಅದನ್ನೆಲ್ಲ ನಿಮ್ಮ ದೇಶಕ್ಕೆ ನೀವು ಬರ್ಕೊಳ್ಳಿ ಅಂತ ಹೇಳಿ ಅವರಿಗೆ ಪರವಾನಗಿಯನ್ನು ಕೊಟ್ಟುಬಿಟ್ಟ. ಇದನ್ನು ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಡಾಕ್ಟ್ರಿನ್ ಆಫ್ ಡಿಸ್ಕವರಿ ಅಂತ ಹೇಳ್ತೇವೆ. ಇದು ನಿಮ್ಮ ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಇಲ್ಲ. ಒಪ್ತೀರಾ? ಟೆಕ್ಸ್ಟ್ ಬುಕ್ನಲ್ಲಿ ಈ ಪದಪುಂಜ ಬಂದಿದೆಯಾ? ಡಾಕ್ಟ್ರಿನ್ ಆಫ್ ಡಿಸ್ಕವರಿ ಅಂತ ಬಂದಿದೆಯಾ? ಇಲ್ಲ ಅಲ್ವಾ? ಸೊ ಡಾಕ್ಟ್ರಿನ್ ಆಫ್ ಡಿಸ್ಕವರಿ ಅಂದರೆ ಏನು ಅಂತ ಹೇಳಿದರೆ, ಪೋರ್ಚುಗಲ್ ಅಥವಾ ಸ್ಪೇನ್ನ ಯಾವುದೇ ವ್ಯಕ್ತಿ ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗಿ ಆ ಭಾಗದಲ್ಲಿ ಕ್ರಿಶ್ಚಿಯನ್ ರಾಜ
ಜಾತಿ ವ್ಯವಸ್ಥೆ ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜಾತಿ ವ್ಯವಸ್ಥೆ ಅನ್ನೋ ಒಂದು ಪರಿಕಲ್ಪನೆ ಅದು ಶಬ್ದ ರೂಪದಲ್ಲಿ, ಪ್ರಿಂಟ್ ರೂಪದಲ್ಲಿ ನಮಗೆ ಮೊದಲಿಗೆ ಸಿಗೋದು ಯಾವಾಗ ಅಂದರೆ 1945. ಈ ಕ್ಯಾಸ್ಟ್ ಅನ್ನುವ ಶಬ್ದ ಎಲ್ಲಿಂದ ಬಂತು? ಇದು ಭಾರತದ್ದಲ್ಲ. ಒಪ್ತೀರಾ? ಎಷ್ಟು ಮಂದಿ ಒಪ್ತೀರಿ? ಕ್ಯಾಸ್ಟ್ ಅನ್ನೋ ಶಬ್ದ ಭಾರತದ್ದಲ್ಲ. ವರ್ಣ ಅಂತಿತ್ತು, ಕ್ಯಾಸ್ಟ್ ಅನ್ನೋ ಶಬ್ದ ಭಾರತದಲ್ಲ. ಜಾತಿ ಅನ್ನುವ ಶಬ್ದ ಅಂದರೆ ಜಾತಿ ಅನ್ನೋದಿದೆ, ಆದರೆ ಅದನ್ನು ಕ್ಯಾಸ್ಟ್ ಅಂತ ನಾವು ಮಾಡಿದೆವಲ್ಲ, ಅದು ಭಾರತದಲ್ಲ. ಮತ್ತೆಲ್ಲಿದ್ದು ಅಂತ ಹೇಳಿದರೆ ಇಟ್ ವಾಸ್ ಟೇಕನ್ ಫ್ರಮ್ ಸೌತ್ ಅಮೆರಿಕಾ, ಸೌತ್ ಆ್ಯಂಡ್ ನಾರ್ತ್ ಅಮೆರಿಕಾ. ಈ ನಾರ್ತ್ ಅಮೆರಿಕಾದಲ್ಲಿ ಏನಾಯಿತು ಅಂತ ಹೇಳಿದರೆ ಸುಮಾರು 19ನೇ 20ನೇ ಶತಮಾನದಲ್ಲಿ ಬೇರೆ ಬೇರೆ ನಾವೇನು ವರ್ಣಸಂಕರ ಅಂತ ಹೇಳ್ತೇವೆ. ಈ ವರ್ಣಸಂಕರ ಅಂದರೆ ಮತ್ತೇನಲ್ಲ, 2-3 ಬೇರೆ ಬೇರೆ ಏನು ಜನಾಂಗಗಳು ಒಟ್ಟು ಸೇರಿದಾಗ ಹೊಸ ಬಣ್ಣದ ಮಕ್ಕಳು ಹುಡ್ತಾರಲ್ಲ, ಅದನ್ನು ವರ್ಣಸಂಕರ ಅಂತ ಹೇಳೋದು ಅಷ್ಟೇ. ಆಫ್ರಿಕಾದಿಂದ ಸುಮಾರು ಗುಲಾಮರು ಅಮೆರಿಕಕ್ಕೆ ಹೋದರು. ಯಾರಾದ್ರೂ ಹೇಳ್ಬೋದಾ ಎಷ್ಟು ಮಂದಿ ಗುಲಾಮರು ಹೋದರು ಅಂತ ಹೇಳಿ? ಇದು ನೋಡಿ, ಇದು ಇನ್ನೊಂದು ಇತಿಹಾಸ, ನಮ್ಮ ಯುರೋಪಿನವರ ಇತಿಹಾಸ, ನಾವು ಯಾರು ಓದದೇ ಇರುವಂಥ ಇತಿಹಾಸ. ಅವರು ಸುಮಾರು ಗುಲಾಮರನ್ನ ಆಫ್ರಿಕಾದಿಂದ ಹಿಡಿದು ಅವರು ಅಮೆರಿಕಕ್ಕೆ ಸಾಗಿಸ್ತಾ ಇದ್ರು. ಯಾರಾದ್ರೂ ಒಂದು ಗೆಸ್ ನಂಬರ್ ಹೇಳ್ಬೋದಾ ಎಷ್ಟು ಸಂಖ್ಯೆಯ ಆಫ್ರಿಕನರನ್ನ ಗುಲಾಮರನ್ನಾಗಿ ಮಾಡಿಕೊಂಡ್ರು ಅಂತ? 2 ಲಕ್ಷ, ಆಮೇಲೆ 3 ಲಕ್ಷ, 4 ಲಕ್ಷ, 10 ಲಕ್ಷ, 1.25 ಕೋಟಿ. 1.25 ಕೋಟಿ, ಸುಮಾರು 100-150 ವರ್ಷಗಳ ಕಾಲದಲ್ಲಿ ಯುರೋಪಿಯನ್ನರು ಆಫ್ರಿಕಾದ ಕಪ್ಪು ಜನರನ್ನ, ನೀಗ್ರೋ ಜನರನ್ನ 1.25 ಕೋಟಿಯಷ್ಟು ಜನರನ್ನ ಹಿಡಿದು ಅವರನ್ನ ಏನು ಬಂಕರ್ಗಳಲ್ಲಿ ಮುದ್ದೆ ರಾಶಿ ಹಾಕಿ, ಒಂದೊಂದು ಸಣ್ಣ ಸಣ್ಣ ದೋಣಿಗಳಲ್ಲಿ 70, 100, 200 ಜನರನ್ನ ರಾಶಿ ಹಾಕಿ ಅವರನ್ನ ಅಟ್ಲಾಂಟಿಕ್ ಸಾಗರದಲ್ಲಿ ಏನು ದೋಣಿಯ ಮೂಲಕ ಅವರನ್ನ ಕಳಿಸಿ ಅಮೆರಿಕಕ್ಕೆ ಸಾಗಿಸ್ತಾ ಇದ್ರು. ಸಾಗಿಸುವಾಗ ಇಲ್ಲಿ 100 ಜನರನ್ನು ತುಂಬಿಸಿದ್ರೆ ಅಲ್ಲಿ ಹೋಗಿ ಇಳಿಯುವಷ್ಟರಲ್ಲಿ ಅದರಲ್ಲಿ 15-20 ಜನ ಉಸಿರುಗಟ್ಟಿ ಸಾಯ್ತಾ ಇದ್ರು. ಸುಮಾರು 1.25 ಕೋಟಿ ಜನರಲ್ಲಿ 18 ಲಕ್ಷ ಜನ ಸತ್ತಿದ್ದಾರೆ. ದಿಸ್ ಹಿಸ್ಟ್ರಿ ಹ್ಯಾಸ್ ನಾಟ್ ಬೀನ್ ಎವರ್ ಟೋಲ್ಡ್ ಟು ಎನಿಬಡಿ ಇನ್ ದ ವರ್ಲ್ಡ್. ಸೊ ಆಫ್ರಿಕನ್ ಟ್ರೇಡ್ ಸ್ಲೇವ್ ಅಂತ ಹೇಳಿ ಇದು ಸ್ಲೇವ್ ಟ್ರೇಡ್ ಅಂತಲೇ ಇದಕ್ಕೆ ಹೆಸರು. 18 ಲಕ್ಷ ಜನ ಅದರಲ್ಲಿ ಬರೀ ಉಸಿರುಗಟ್ಟಿ ಸತ್ತವರಿದ್ದಾರೆ. ಹಾಗೆ ಆ ಆಫ್ರಿಕಾದ ಗುಲಾಮರಲ್ಲಿ ಹೋದಾಗ ಯುರೋಪಿನ ಬಿಳಿಯರು, ಅಮೆರಿಕದ ರೆಡ್ ಇಂಡಿಯನ್ಸ್ ಅವರು ಕೆಂಪಗಿದ್ರು, ಮತ್ತು ಆಫ್ರಿಕಾದ ಕಪ್ಪು ಜನ, ಈ 3 ಬೇರೆ ಬೇರೆ ಬಣ್ಣಗಳ ಜನಗಳು ಅಲ್ಲಿ ಹೋಗಿ ಅವರವರ ಮಧ್ಯದಲ್ಲಿ ಮದುವೆಗಳು ಅದಿದೆಲ್ಲ ಆದಾಗ ಒಟ್ಟು 5 ಬೇರೆ ಬೇರೆ ಬಣ್ಣದ ವ್ಯಕ್ತಿಗಳು ಅಂದರೆ ಮುಂದಿನ ತಲೆಮಾರು ಹುಟ್ಟಿತು. ಅಮೆರಿಕದ ಕೆಂಪು ಜನ ಮತ್ತು ಯುರೋಪಿನ ಬಿಳಿ ಜನ ಸೇರಿದಾಗ ಒಂದು ಹೊಸ ಬಣ್ಣ ಹುಟ್ಟಿತು. ಆಮೇಲೆ ಆಫ್ರಿಕಾದ ಜನಗಳು ಮತ್ತು ಯುರೋಪಿನ ಜನಗಳು ಸೇರಿದಾಗ ಅವರು ಮತ್ತೆ ಕಪ್ಪು ಜನರೇ ಆದರು. ಆಫ್ರಿಕಾದ ಜನ ಮತ್ತು ಅಮೆರಿಕದ ಜನರು ಸೇರಿದಾಗ ಅವರು ಮತ್ತೆ ಕಪ್ಪು ಜನರೇ ಆದರು. ಹೀಗೆ ಬೇರೆ ಬೇರೆ ರೀತಿಯ 5 ಶೇಡ್ಸ್, ದೇರ್ ವರ್ 5 ಶೇಡ್ಸ್ ಆಫ್ ಡಿಫರೆಂಟ್ ಕಲರ್ಸ್. ಆ ಶೇಡ್ಗಳನ್ನು ಗುರುತಿಸೋದಕ್ಕೆ ಕ್ಯಾಸ್ಟಾ ಅಂತ ಹೇಳಿದರು. ಸೊ ದೇರ್ ವರ್ ಓನ್ಲಿ 5 ಕ್ಯಾಸ್ಟಾ ಇನ್ ದ ವರ್ಲ್ಡ್. 5 ಕ್ಯಾಸ್ಟಾ ಇದ್ದದ್ದು. ಆ ಕ್ಯಾಸ್ಟಾ ಹೋಗಿ ಕ್ಯಾಸ್ಟ್ ಆಯಿತು. ಅದನ್ನು ಭಾರತಕ್ಕೆ ತಗೊಂಬಂದರು ಯಾರು? ಬ್ರಿಟಿಷರು. ಈ ಅಮೆರಿಕದ ಒಂದು ಪರಿಕಲ್ಪನೆಯನ್ನು ಭಾರತಕ್ಕೆ ತಗೊಂಬಂದು 1871 ಸೆನ್ಸಸ್ ಆಯಿತು, ನಮ್ಮ ದೇಶದಲ್ಲಿ ಜನಗಣತಿ ಆಯಿತು. ಬ್ರಿಟಿಷರು ಜನಗಣತಿ ಮಾಡಿದರು. ಆ ಜನಗಣತಿಯಲ್ಲಿ ಏನಾಯಿತು ಅಂತ ಹೇಳಿದರೆ ಮೊದಲ ಬಾರಿಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಕ್ಯಾಸ್ಟನ್ನು ಹೇಳಬೇಕು ಅಂತ ಆಯಿತು. ಅಲ್ಲಿವರೆಗೆ ನಮ್ಮ ದೇಶ ಜನರಿಗೆ ಕ್ಯಾಸ್ಟ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ. ನಮಗೆ ಜಾತಿ ಅನ್ನೋದು ಗೊತ್ತಿದೆ, ವರ್ಣ ಅನ್ನೋದು ಗೊತ್ತಿದೆ, ಕ್ಯಾಸ್ಟ್ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಬ್ರಿಟಿಷರು ಏನು ಹೇಳಿದರು, 1871 ಸೆನ್ಸಸ್ ಆದಾಗ ನಿನ್ನ ಪ್ರತಿಯೊಬ್ಬನ ಹೆಸರಿನ ಮುಂದೆನೂ ಕ್ಯಾಸ್ಟ್ ಬರೀಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು. ಹಾಗೆ ಒತ್ತಾಯ ಮಾಡಿದ ಕಾರಣಕ್ಕೆ ಕ್ಯಾಸ್ಟ್ ಅನ್ನೋದು ನಮ್ಮ ದೇಶದಲ್ಲಿ ಬಂತು. ಅಲ್ಲಿಂದ ಮುಂದೆ ಎಲ್ಲ ನಮ್ಮ ದೇಶದಲ್ಲಿ ಆಗಿರುವಂತಹ ಅಪಸವ್ಯಗಳು ಅಥವಾ ಏನೇನು ಸಮಸ್ಯೆಗಳೇನೆಲ್ಲ ಇದ್ದಾವೆ ಜಾತಿಗೆ ಸಂಬಂಧಪಟ್ಟದ್ದು ಅದೆಲ್ಲ ಆಗ್ತಾ ಹೋಯಿತು. ನಿಜಕ್ಕೂ ಜಾತಿ ಅಂತ ಹೇಳುವಂಥದ್ದು ಅದು ಪರಸ್ಪರ ಪೂರಕ. ಅಂದರೆ ಈಗ ಇದನ್ನು ನಮ್ಮ ಮನುಸ್ಮೃತಿಯಲ್ಲಿ ಹೇಳುತ್ತೆ. ಏನಂತ ಹೇಳಿದರೆ, ಒಂದು ಪ್ರದೇಶದ ಜಾತಿ ಆ ಪ್ರದೇಶದಲ್ಲಿ ಅದು ಪ್ರಾಧಾನ್ಯವನ್ನು ಪಡೆದಿರಬಹುದು, ಇನ್ನೊಂದು ಜಾಗದಲ್ಲಿ ಅದಕ್ಕೆ ಪ್ರಾಧಾನ್ಯತೆ ಇಲ್ಲದೇ ಇರಬಹುದು. ಇಟ್ ಮೇ ಬಿ ಎ ಸೆಕೆಂಡ್ ಕ್ಲಾಸ್ ಸಿಟಿಸನ್ಶಿಪ್. ಈಗ ಉದಾಹರಣೆಗೆ ಸುಮ್ಮನೆ ನಾನು ಉದಾಹರಣೆ ಕೊಡ್ತೇನೆ. ಮಂಡ್ಯದಲ್ಲಿ ಒಕ್ಕಲಿಗರು ಪ್ರಾಧಾನ್ಯ, ಹೌದೋ ಅಲ್ವೋ? ಮಂಡ್ಯ ಹಾಸನ ಭಾಗದಲ್ಲಿ ಒಕ್ಕಲಿಗರು ಪ್ರಾಧಾನ್ಯ ಅಥವಾ ಪ್ರಧಾನ ಪಂಗಡ. ಆದರೆ ಅವ್ರನ್ನ ನೀವು ಇಲ್ಲಿಗೆ ಕರಾವಳಿ ಭಾಗಕ್ಕೆ ತಗೊಂಬಂದ್ರೆ ನೀವು ಅವ್ರನ್ನ ಫಸ್ಟ್ ಕ್ಲಾಸ್ ಅಂತ ಒಪ್ಕೊಳ್ತೀರಾ? ನಾನು ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಒಕ್ಕಲಿಗರು ಅಲ್ಲಿ ಪ್ರಧಾನರಾಗೋದಿಲ್ಲ, ಯಾಕಂದರೆ ಅವ್ರ ಜನಸಂಖ್ಯೆ ಬಹಳ ಕಡಿಮೆ ಇದೆ. ಇಲ್ಲಿ ಬಂಟರು ಇರ್ಬೋದು, ಬಿಲ್ಲವರು ಇರ್ಬೋದು, ಬ್ರಾಹ್ಮಣರು, ಬೇರೆ ಯಾವುದೋ ಒಂದು ಕಮ್ಯುನಿಟಿ ಇರ್ಬೋದು. ಅದೇ ರೀತಿ ಇಲ್ಲಿಯ ಬಂಟರು ಅಥವಾ ಬಿಲ್ಲವರು ಅವರನ್ನು ಉತ್ತರ ಕರ್ನಾಟಕಕ್ಕೆ ಕರ್ಕೊಂಡು ಹೋದರೆ ಅವರಲ್ಲಿ ಪ್ರಧಾನ ಪಂಗಡ ಆಗ್ತಾರೋ?
ಇಲ್ಲ. ಅಲ್ಲಿಯ ಲಿಂಗಾಯತರೇ ಪ್ರಧಾನರಾಗ್ತಾರೆ, ಇವರು ಎರಡನೇ ದರ್ಜೆಗೆ ಇಳಿತಾರೆ. ಇದು ಜಗತ್ತಿನ ಎಲ್ಲ ಕಡೆಗಳಲ್ಲೂ ಆಗುವಂಥದ್ದು. ಅಂದರೆ ಜಾತಿಗೆ ಇಂಥ ಜಾತಿ ಪ್ರಧಾನ, ಇಂಥ ಜಾತಿ ಕನಿಷ್ಠ ಅಂತಿಲ್ಲ. ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಯ ಜಾಗತಿಕ, ಅಲ್ಲಿಯ ಒಂದು ಸ್ಥಳೀಯತೆಗೆ ಸಂಬಂಧಪಟ್ಟು ಜಾತಿ ಪ್ರಧಾನವೋ ಅಲ್ಲವೋ ಅನ್ನೋದು ನಿರ್ಧಾರ ಆಗುತ್ತೆ. ಇದು ಒಂದು. ಇನ್ನು ಎರಡನೇದ್ದು, ಜಾತಿ ಅನ್ನೋದು ಪರಸ್ಪರ ಪೂರಕ. ಅಂದರೆ ನಾವು ಏನು ಮೇಲು ಕೀಳು ಅಂತ ಹೇಳ್ತೇವೆ, ಒಬ್ಬ ಹೊಲೆಯ ಒಬ್ಬ ಒಕ್ಕಲಿಗನ ಮನೆಗೆ ಬಂದರೆ ಒಕ್ಕಲಿಗ ಅವನ ಮನೆಯನ್ನು ತೊಳಿಬಹುದು. ನಾನು ತುಂಬ ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಅದೇ ಒಕ್ಕಲಿಗ ಹೊಲೆಯನ ಮನೆಗೆ ಹೋದರೆ ಆ ಹೊಲೆಯ ಕೂಡ ಮನೆ ತೊಳಿತಾನೆ. ಇದು ವಾಸ್ತವ, ಇದು ಜಗತ್ತಿನ ವಾಸ್ತವ. ಅಂದರೆ ಇಲ್ಲಿ ಮಡಿ ಮೈಲಿಗೆ ಅನ್ನೋದಿಲ್ಲ. ಇಲ್ಲಿ ಒಂದು ಸಮುದಾಯ ಇನ್ನೊಂದು ಸಮುದಾಯದ ಒಂದು ಪರಿಸರಕ್ಕೆ ಬಂದಾಗ, ಮನೆಗೆ ಬಂದಾಗ ಅವರು ಏನೋ ಒಂದು ಕ್ರಮದಲ್ಲಿ ಇರ್ತಾರೆ. ಆ ಕ್ರಮ ಏನು ವ್ಯತ್ಯಾಸ ಆಯಿತು ಅನ್ನೋ ಕಾರಣಕ್ಕೆ ಅವರು ಅದನ್ನು ಶುದ್ಧೀಕರಣ ಮಾಡುವಂಥದ್ದು ಇದು ಜಗತ್ತಿನ ಎಲ್ಲ ಕಡೆಯಲ್ಲೂ ನಡೆಯುವಂಥದ್ದು. ಇಲ್ಲಿ ಶ್ರೇಣೀಕರಣ ಅನ್ನೋ ಒಂದು ವ್ಯವಸ್ಥೆ ಇಲ್ಲ, ಇದು ಇರಲಿಲ್ಲ. ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇತ್ತು. ಆದರೆ 1871 ನಂತರ ಆ ಸೆನ್ಸಸ್ ಆದ ಮೇಲೆ ಇಲ್ಲಿ ಒಂದು ಶ್ರೇಣೀಕರಣ ಶುರುವಾಯಿತು. ಎಲ್ರಿಗೂ ಒಂದು ಕ್ಯಾಸ್ಟ್ ಅನ್ನೋ ಒಂದು ಲೇಬಲನ್ನು ಹಚ್ಚುತ್ತಾ ಹೋದರು. ಅಲ್ಲಿಂದ ಮುಂದೆ ಎಲ್ಲ ಸಮಸ್ಯೆಗಳು ಆಗ್ತಾ ಹೋಯಿತು. ಹೀಗೆ ಇದೆಲ್ಲವನ್ನೂ ಕೂಡ ನಮ್ಮಲ್ಲಿ ಬಚ್ಚಿಟ್ಟು ನಾವು ಸುಳ್ಳು ಇತಿಹಾಸವನ್ನು ಕೊಡ್ತಾ ಹೋಗಿದ್ದೇವೆ. ಸೊ ನಿಮಗೆ ಈಗ ಗೊತ್ತಾಗ್ಬೋದು ಡಿಕೊಲನೈಸೇಷನ್ ಅಂದರೆ ಏನು ಅಂತ ಹೇಳಿದರೆ, ಈ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಟೆಕ್ಸ್ಟ್ ಬುಕ್ಕಿನ ಸಂಗತಿಗಳನ್ನು ಬಿಟ್ಟು ಹೊರಗೆ ಬರುವುದೇ ಡಿಕೊಲನೈಸೇಷನ್. ಪಠ್ಯಪುಸ್ತಕದಲ್ಲಿ ಏನು ಬರೆದಿದೆ ಅದನ್ನು ಬಿಟ್ಟು ಜಗತ್ತನ್ನು ನೋಡುವುದು ಏನಿದೆಯೋ ಅದೇ ಡಿಕೊಲನೈಸೇಷನ್. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಂದರೆ ಪಠ್ಯಪುಸ್ತಕಗಳಲ್ಲಿ ನಾವು ಎಲ್ಲ ಸತ್ಯಗಳನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಬರೀ ಸುಳ್ಳುಗಳನ್ನು ಹೇಳ್ತಾ ಹೋಗಿದೆ. ಡಾಕ್ಟ್ರಿನ್ ಆಫ್ ಡಿಸ್ಕವರಿಯ ಬಗ್ಗೆ ಹೇಳಿಲ್ಲ, ಜಾತಿ ವ್ಯವಸ್ಥೆ ಹೇಗೆ ಬಂತು ಅಂತ ಹೇಳಿಲ್ಲ, ವರ್ಣ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿಲ್ಲ. ಸಿಂಧೂ ನದಿಯ ನಾಗರಿಕತೆಯ ಬಗ್ಗೆ ನಿಮಗೆ ಕೇಳಿದೆ. ಸಿಂಧೂ ನದಿ ನಾಗರಿಕತೆ ಹೇಗೆ ನಾಶ ಆಯಿತು? ಅದು ಯಾವತ್ತೂ ನಾಶ ಆಗಲಿಲ್ಲ. ಅದು ಯಾವತ್ತೂ ನಾಶ ಆಗಲಿಲ್ಲ. ನಾಶ ಆಯಿತು ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳಿದ. ಅವನೇನು ಹೇಳಿದ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಾವಿರಾರು ಜನ ಆರ್ಯರು ಬಂದು ಇವ್ರನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅವನೊಂದು ಹೆಸರು ಕೊಟ್ಟ, ಮೊಹೆಂಜೋದಾರೋ. ಎಷ್ಟು ಮಂದಿ ಹೆಸರು ಕೇಳಿದ್ದೀರಾ? ಅದ್ರ ಜೊತೆ ಇನ್ನೊಂದು ಹೆಸರಿದೆ, ಏನದು? ಹಡಪ್ಪ ಅಲ್ವಾ? ಹಡಪ್ಪ ಅಥವಾ ಹರಪ್ಪ. ಹಡಪ್ಪ ಅನ್ನೋದು ಊರಿನ ಹೆಸರು, ಅದು ಇವತ್ತಿನ ಊರಿನ ಹೆಸರು. ಆ ಕಾಲದಲ್ಲಿ ಏನಿತ್ತು ಯಾರಿಗೂ ಗೊತ್ತಿಲ್ಲ. ಮೊಹೆಂಜೋದಾರೋ ಅಂದರೆ ಏನು? ಮೌಂಟ್ ಆಫ್ ದ ಡೆಡ್. ಈ ಹೆಸರನ್ನ ಕೊಟ್ಟವರು ಯಾರು? ಈ ಹೆಸರನ್ನ ಕೊಟ್ಟವರು ಯಾರು? ಈ ಹೆಸರನ್ನ ಕೊಟ್ಟವರು ಮಾರ್ಟಿಮರ್ ವೀಲರ್ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ. ಸಿಂಧೂ ನಾಗರಿಕತೆಯನ್ನು ಪತ್ತೆ ಹಚ್ಚಿದವರು ಯಾರು? RD ಬ್ಯಾನರ್ಜಿ ಅಂತ ಹೇಳುವ ಒಬ್ಬ ಭಾರತೀಯ. ನೆನಪಿಟ್ಕೊಳ್ಳಿ, ಅದು ಯಾವುದೇ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಅನ್ವೇಷಣೆ ಅಲ್ಲ. ಸಿಂಧೂ ನದಿ ನಾಗರಿಕತೆಯನ್ನು ಕಂಡು ಹಿಡಿದವನು, ಇಲ್ಲಿ ಒಂದು ನಾಗರಿಕತೆ ಇತ್ತು ಅಂತ ಹೇಳಿದವನು RD ಬ್ಯಾನರ್ಜಿ, ಒಬ್ಬ ಬೆಂಗಾಲಿ, ಒಬ್ಬ ಭಾರತೀಯ. ಆದರೆ ಮಾರ್ಟಿಮರ್ ವೀಲರ್ ಅಂತ ಹೇಳಿ ಅವನ ನೆಕ್ಸ್ಟ್ ಅಧಿಕಾರಿಯಾಗಿದ್ದ ಬ್ರಿಟಿಷ್ ಅಧಿಕಾರಿ, ಅವನು ಆ ಜಾಗಕ್ಕೆ ಮೊಹೆಂಜೋದಾರೋ ಅನ್ನೋ ಹೆಸರು ಕೊಟ್ಟ. ಯಾಕೆ ಮೊಹೆಂಜೋದಾರೋ ಅನ್ನೋ ಹೆಸರು ಕೊಟ್ಟ? ಮೊಹೆಂಜೋದಾರೋ ಅಂತ ಹೇಳಿದರೆ ಶವಗಳ ಬೆಟ್ಟ ಅಂತ ಅರ್ಥ. ಇದನ್ನು ಅವನು ಹೆಸರು ಕೊಟ್ಟದ್ದು, ಇದು ಆ ಊರಿನ ಹೆಸರಲ್ಲ. ಯಾಕೆ ಶವಗಳ ಬೆಟ್ಟ ಅಂತ ಹೇಳಿದ್ರೆ ಅಲ್ಲಿ ಸುಮಾರು ಶವಗಳು ಸಿಕ್ಕಿತು. ಆ ಶವಗಳನ್ನು ಇಟ್ಕೊಂಡು ಒಂದು ಕತೆ ಹೇಳಿದ. ಏನು ಹೇಳಿದ? ನೋಡಿ, ಇವರೆಲ್ಲ ಸಿಂಧು ನದಿ ನಾಗರಿಕತೆಯ ಜನಗಳು, ಇವರನ್ನ ಆರ್ಯರು ಬಂದು ಆಕ್ರಮಣ ಮಾಡಿ ಎಲ್ಲ ಕೊಂದು ಹಾಕಿದ್ರು ಅಂತ ಕತೆ ಕಟ್ಟಿದ. ಇದು ಒಂದೇ ಕಾಲಕ್ಕೆ ಸೇರಿದ ಶವಗಳಲ್ಲ, ಇದು ನೂರಾರು ವರ್ಷಗಳ ಕಾಲ ಬೇರೆ ಬೇರೆ ಕಾಲಘಟ್ಟದಲ್ಲಿ ಇದ್ದಂಥ ವ್ಯಕ್ತಿಗಳ ಶವಗಳು. ಇದು ಒಂದೇ ಯುದ್ಧದಲ್ಲಿ ಆದದ್ದಲ್ಲ, ಅಥವಾ ಇದು ಯುದ್ಧ ಆದದ್ದು ಕೂಡ ಅಲ್ಲ. ಇದು ಸಾಮಾನ್ಯವಾಗಿ ಸತ್ತಂಥವರ ಶವಗಳು ಅಂತ ಹೇಳಿ ಆಮೇಲೆ ಬಂದವರು ಸುಮಾರು ಜನ ಹೇಳಿದರು. ಆದರೆ ಕತೆ ಹೇಗೆ ನಿಂತು ಬಿಟ್ಟಿದೆ ಅಂತ ಹೇಳಿದರೆ, ಇವತ್ತು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ನಾವೇನು ಕಲಿತೇವೆ? ಇಲ್ಲಿ ಆರ್ಯರು ಬಂದರು, ಅವರು ಇವ್ರನ್ನ ಹೊಡೆದು ಹಾಕಿದ್ರು, ಇವ್ರನ್ನ ಸಾಯಿಸಿದ್ರು, ಇವರ ಶವಗಳೆಲ್ಲ ಬಿತ್ತು. ಆ ಶವಗಳ ಬೆಟ್ಟವೇ ಮೊಹೆಂಜೋದಾರೋ ಅಲ್ಲ. ಇದು ಕಟ್ಟಿದ ಕಥೆ. ಯಾಕೆ ಈ ಕಥೆಯನ್ನು ಕಟ್ಟಿದ್ರು ಅಂತ ಹೇಳಿದರೆ, ಬ್ರಿಟಿಷರಿಗೆ ಒಂದು ಕಥೆಯನ್ನು ಹೇಳಬೇಕಾಗಿತ್ತು. ಏನು ಅಂತ ಹೇಳಿದರೆ, ನಾವು ಈ ದೇಶಕ್ಕೆ ಬಂದದ್ದು ಇದೇ ಮೊದಲ ಬಾರಿಗೆ ಅಲ್ಲ, ನಾವೇನು ಆಕ್ರಮಣ ಮಾಡಲಿಕ್ಕಂತ ಬಂದದ್ದಲ್ಲ, ಅಥವಾ ನಾವು ನಿಮ್ಮನ್ನು ಲೂಟಿ ಮಾಡಬೇಕು ಅಂತ ಬಂದದ್ದಲ್ಲ. ನಾವು ಬರುವುದಕ್ಕೆ ಮೊದಲು ಕೂಡ ಅನೇಕ ಜನ ಬಂದಿದ್ದಾರೆ. ಅವರೆಲ್ಲ ನಿಮ್ಮನ್ನು ತುಳಿದು ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕಂದರೆ ನೀವು ದಡ್ರು, ನಿಮಗೇನು ಬುದ್ಧಿ ಇಲ್ಲ. ಹೊರಗಿನಿಂದ ಬಂದವರೇ ನಿಮ್ಮನ್ನು ಆಳಬೇಕು. ಹಿಂದೆ ಕೂಡ ಆರ್ಯರು ಬಂದದ್ದು ಹಾಗೆಯೇ. ಅವರು ಬಂದು ನಿಮ್ಮನ್ನು ಆಳಿದ ಕಾರಣಕ್ಕೆ ನೀವು ಬದುಕಿದ್ದೀರಾ. ಈಗ ನಾವು ಬಂದು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಬ್ರಿಟಿಷರಿಗೆ ಹೊಸ ಕತೆ ಕಟ್ಟಬೇಕಾಗಿತ್ತು. ಆ ಕತೆ ಕಟ್ಟುವುದಕ್ಕೋಸ್ಕರ ಈ ಕಥೆಯನ್ನು ಅವರು ಸೃಷ್ಟಿ ಮಾಡಿದರು. ಸೊ ಹೀಗೆ ಒಟ್ಟಾರೆಯಾಗಿ ನಾನು ಹೇಳ್ತಾ ಇರೋದು ಅಂತ ಹೇಳಿದರೆ,
ಭಾರತೀಯ ಇತಿಹಾಸ ಅಂತ ನಾವೇನು ಹೇಳಿದ್ದೇವೆ, ನಮ್ಮ ಏನು ವಸಾಹತುಕರಣ ಆಗಿರುವಂಥ ಮನಸ್ಸೇನಿದೆ ಅದು ಹೇಗೆ ಆಯಿತು ಅಂತ ಹೇಳಿದ್ರೆ ಈ ರೀತಿಯ ಕಥೆಗಳಿಂದ ಆಯಿತು. ಸಿಂಧೂ ನದಿ ನಾಗರಿಕತೆ ಅಂತ ಒಂದಿತ್ತು, ಅದು ನಾಶ ಆಯಿತು. ನಾಶ ಆಗಲಿಲ್ಲ, ಅದು ಇವತ್ತಿಗೂ ಕೂಡ ನಮ್ಮ ಮೈ ಮೇಲೇನೇ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸಿಂಧೂ ನದಿ ನಾಗರಿಕತೆ ಅಂತ ಹೇಳುವಂಥದ್ದು ನಮ್ಮ ಮೈ ಮೇಲೇನೇ ಇದೆ. ಎಲ್ಲಿದೆ ಅಂತ ಹೇಳಿದರೆ ನಾವು ಧರಿಸುವ ಚಿನ್ನದಲ್ಲಿದೆ. ಯಾಕೆಂತ ಹೇಳಿದರೆ ಸಿಂಧೂ ನದಿ ನಾಗರಿಕತೆ ಅಥವಾ ನಾವೇನು ಭಾರತೀಯ